ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಲದ ನಾಡಕಚೇರಿ ಸಮೀಪದ ಭೂಸ್ವಾಧೀನ ವಿರೋಧಿ ಹೋರಾಟದ ಸ್ಥಳದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೊಡ್ಡಬೆಳವಂಗಲ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ಡಿಸಿ ಶಶಿಧರ್ ಅವರು, ದೊಡ್ಡಬೆಳವಂಗಲ ಸುತ್ತಮುತ್ತಲಿನ 5 ಗ್ರಾಮಗಳ 2100 ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ. ಇದನ್ನು ವಿರೋಧಿಸಿ ಮಾರ್ಚ್ 20 ರಿಂದ ಹೋರಾಟ ಆರಂಭಿಸಲಾಯಿತು ಎಂದರು. ಕೆಐಎಡಿಬಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಸಲ್ಲಿಸಲಾಗಿದೆ. ಮುಖ್ಯಮಂತ್ರಿಗಳಿಗೂ ಮನವಿ ಮಾಡಲಾಗಿದೆ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ನಮ್ಮ ಜೀವ ಇರುವವರೆಗೂ ಸರ್ಕಾರಕ್ಕೆ ಭೂಮಿ ಕೊಡುವುದಿಲ್ಲ. ಈವರೆಗೂ ಯಾವ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಮಗೆ ಸ್ಪಂದಿಸಿಲ್ಲ. ರೈತರ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಹೇಳುತ್ತೇವೆ. ನಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಮುಂದಿನ ಪೀಳಿಗೆಗೆ ನೀಡಬೇಕು. ಮೇ 21ರಂದು ಟ್ರ್ಯಾಕ್ಟರ್ ರ್ಯಾಲಿಯನ್ನು ಹೋರಾಟದ ಸ್ಥಳದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬೆಳಿಗ್ಗೆ 9:30ಕ್ಕೆ ಆರಂಭಿಸಲಾಗುತ್ತದೆ. ಇಲ್ಲಿನ ರೈತರ ಜಮೀನು ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ ಎಂದರು. ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ಪ್ರಭಾ ಬೆಳವಂಗಲ ಮಾತನಾಡಿ, ಈಗಾಗಲೇ ಅನೇಕ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. 42 ದಿನ ಕಳೆದರೂ ಕೂಡ ಯಾರೂ ಸ್ಪಂದಿಸಿಲ್ಲ. ಪ್ರತಿ ಹಳ್ಳಿಗಳಲ್ಲಿ ಹೋರಾಟದ ಬಗ್ಗೆ ಪ್ರಚಾರ ಮಾಡಲಾಗುತ್ತಿದೆ. ಕೆಐಎಡಿಬಿ ಎಸ್ಟಿಆರ್ಆರ್ ರಸ್ತೆ ಸುತ್ತಮುತ್ತಲಿನ ಎಲ್ಲಾ ಜಮೀನು ಕಬಳಿಸಲು ಮುಂದಾಗುತ್ತಿದೆ. ಡ್ರೋನ್ ಮೂಲಕ ಸರ್ವೆ ಮಾಡಲಾಗುತ್ತಿದೆ. ಕೆಐಎಡಿಬಿ ವತಿಯಿಂದ ಈಗಾಗಲೇ ಸಾವಿರಾರು ಎಕರೆ ಜಮೀನು ಕಬಳಿಸಲಾಗಿದೆ. ಈ ತಾಲೂಕಿನಲ್ಲಿ ಮೊದಲ ಬಾರಿಗೆ ಭೂಮಿಯನ್ನು ಕೊಡದಿರುವ ಬಗ್ಗೆ ಕೂಗು ರೈತರಿಂದ ಕೇಳಿ ಬಂದಿದೆ. ಇಲ್ಲಿನ ರೈತರು 99% ಭೂಮಿ ಕೊಡುವುದಿಲ್ಲ ಎನ್ನುತ್ತಿದ್ದಾರೆ. ಈ ಹೋರಾಟ ಚರಿತ್ರೆಯಾಗಲಿದೆ. ಒಗ್ಗಟ್ಟಿನ ಹೋರಾಟ ಮಾಡಲಾಗುತ್ತಿದೆ. ಭೂಮಿಯನ್ನು ಯಾವ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಎಂದರು. ನಕ್ಷೆ ಮಾಡಿದ್ದಾರೆ, ಅದನ್ನ ಕಬಳಿಸ್ತಾರೆ ಅಂತ ನಮಗೆ ಹಲವಾರು ಕಡೆ ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಆ ಭಾಗದಲ್ಲೆಲ್ಲ ಹೋರಾಟ ಮಾಡುವಾಗ ಗೊತ್ತಾಗ್ತಾ ಇರೋ ಅಂಶ ಏನು ಅಂತ ಅಂದ್ರೆ, ಈ ಎಸ್ಟಿಆರ್ಆರ್ ರಸ್ತೆ ಏನಿದೆಯಲ್ಲ, ಈ ರಸ್ತೆ ಗುಂಡ ಭೂಮಿ ತಗೊಳ್ಳೋದು ಅನ್ನೋದು ಅವ್ರದ್ದು ಒಂದು ನಿರ್ಧಾರ ಅಂತ. ಈ ರಸ್ತೆ ಅಕ್ಕಪಕ್ಕ ಯಾವೆಲ್ಲ ಜಮೀನಿದಾವೆ ಅವನ್ನೆಲ್ಲನೂ ಒಂದಲ್ಲ ಒಂದು ಹೆಸರಿನಲ್ಲಿ ಅಕ್ವೈರ್ ಮಾಡೋದು ಅಂತ ತೀರ್ಮಾನ ಮಾಡಿಕೊಂಡು ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಭೂಮಿಗೂ ಕೂಡ ದೊಡ್ಡಬೆಳವಂಗಲ ಹೋಬಳಿ ಸುತ್ತಮುತ್ತ ಬಣ್ಣಾಕಿ ಕಬಳಿಸಕ್ಕೆ ಹೊರಟಿದ್ದಾರೆ ಅಂತ. ಇದ್ರ ಮಧ್ಯದೊಳಗಡೆಗೆ ರಾತ್ರಿ ಡ್ರೋನ್ ಕ್ಯಾಮ್ರಾಗಳು ಕೆಲಸ ಮಾಡಿದ್ದಾವೆ. ಡ್ರೋನು ಬಳಸ್ಕೊಂಡು ನೂರಾರು ಡ್ರೋನ್ಗಳನ್ನ ಬಳಸ್ಕೊಂಡು ಅವರು ಸರ್ವೆ ಮಾಡಿದ್ದಾರೆ. ನಾವು ಅವಾಗಲೂ ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಇದು ಏನು ಮಾಡ್ತಿದ್ದೀರಿ ನೀವು ನಮಗೆ ತಿಳಿಸ್ಬೇಕು. ರೈತರ ಗಮನಕ್ಕಿಲ್ಲದೆ, ಇಲ್ಲಿ ಪಂಚಾಯತಿಗಳ ಗಮನಕ್ಕಿಲ್ಲದೆ ಏನು ನಡೀತಿದೆ ಅಂತ ಹೇಳಿ ನಮಗೆ ಅರ್ಥ ಆಗಬೇಕು, ಗೊತ್ತಾಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ತಹಸೀಲ್ದಾರರಿಗೆ ತಿಳಿಸಿದ್ದೀವಿ. ಏನಕ್ಕೂ ಕೂಡ ಇವತ್ತು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನಾವು ಮಾಡಿದ್ದು ಅನ್ನೋ ಲೆಕ್ಕಾಚಾರದೊಳಗಡೆ ಒಂದು ಸರ್ವಾಧಿಕಾರಿ ಧೋರಣೆನ ಅನುಸರಿಸಿ ಇವತ್ತು ಅಧಿಕಾರಶಾಹಿ ಸರ್ಕಾರ ರೈತರ ಮೇಲೆ ಸವಾಲು ಮಾಡೋಕ್ಕೆ ಹೊರಟಿದೆ. ಇಲ್ಲಿ ಇನ್ನೊಂದು ವಿಷಯನ ಗಮನಿಸಬೇಕು. ಇಲ್ಲಿ ಇರುವಂಥವರೆಲ್ಲರೂ ಕೂಡ, ಅದರಲ್ಲೂ ನಮ್ಮ ಪತ್ರಕರ್ತ ಬಂಧುಗಳು, ಇಡೀ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಪರಬಾರೆ ಮಾಡಿದ್ದಾರೆ. ಆದರೆ ಎಲ್ಲೂ ಕೂಡ ಈ ಪ್ರಕಾರವಾದಂಥ ಹೋರಾಟ ಬರಲಿಲ್ಲ. ಅದೇ ಅನುಭವದಲ್ಲಿ ಪತ್ರಕರ್ತ ಮಿತ್ರರು ನಾವು ಮೊದಲನೇ ಸಲ ಪತ್ರಿಕಾಗೋಷ್ಠಿ ಮಾಡಿದಾಗ ನೀವು ನಿಜವಾಗ್ಲೂ ಹೋರಾಟಕ್ಕೆ ಹೋಗ್ತಿದ್ದೀರಾ ಅಂತ ಒಂದು ಅನುಮಾನ ವ್ಯಕ್ತಪಡಿಸಿದ್ರು. ಅದು ಅಲ್ಲಗಳೆಯುವಂಥ ವಿಷಯ ಅಲ್ಲ. ಯಾಕೆ ಅಂದರೆ ಆ ಅನುಭವದಿಂದ ಪ್ರಶ್ನೆ ಕೇಳಿದ್ರು ಅವರು. ಈ ತಾಲೂಕಿನಲ್ಲಿ ಯಾವೂ ಕೂಡ ನಿರಂತರವಾಗಿ ಹೋರಾಟ ನಡೆದು ಭೂಮಿ ಉಳಿಸ್ಕೊಂಡಂಥದ್ದು ಇಲ್ಲ. ನೀವು ನಿಜವಾಗ್ಲೂ ಕೆಲಸ ಮಾಡ್ತೀರಾ ಅಂತ ಒಂದು ಡೌಟ್ ಎಕ್ಸ್ಪ್ರೆಸ್ ಮಾಡಿದ್ದು. ಆದರೆ ಇವತ್ತು ನಾವು ಅದಕ್ಕೆ ಈ 42 ದಿನ ಹೋರಾಟ ಮಾಡ್ತಾ ಉತ್ತರ ಕೊಟ್ಟಿದ್ದೀವಿ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.